ರಾಜ್ಯ ಬಿಜೆಪಿ ಪಾಳೆಯ ಮನೆಯೊಂದು 3 ಬಾಗಿಲಾಗಿ ಹೋಗಿತ್ತು. ಎಲ್ಲವೂ ಸರಿ ಆಗ್ತಿದೆ ಅನ್ನೋ ಹೊತ್ತಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಈಗ ರೆಬಲ್ಸ್ ಟೀಮ್. ಒಂದು ಕಡೆ ಹೈಕಮಾಂಡ್ ಯಾವ ರೀತಿಯಾಗಿ ಅವರಿಗೆ ಕಡಿವಾಣವನ್ನ ಹಾಕಬೇಕಾಗಿತ್ತು, ನಾನಾ ರೀತಿಯ ಕಸರತ್ತನ್ನ ಕೂಡ ನಡೆಸಿತ್ತು. ಇನ್ನೇನು ಎಲ್ಲವೂ ಸರಿಯಾಗಿದೆ ಅನ್ನೋ ಹೊತ್ತಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ರೆಬಲ್ಸ್ ಟೀಮ್. ಅಂದ್ರೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಮತ್ತೆ ಮರಳಿ ಅಖಾಡಕ್ಕೆ ಇಳಿದಿದ್ದಾರೆ ಈ ಭಿನ್ನರ ಬಳಗ. ನಮಗೆ ಗೊತ್ತಿದೆ ಭಿನ್ನರ ಬಳಗದಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಕುಮಾರ್ ಬಂಗಾರಪ್ಪನವರಿದ್ದಾರೆ, ಅದಾದ ನಂತರವಾಗಿ ಪ್ರತಾಪ್ ಸಿಂಹ ಅವರಿದ್ದಾರೆ, ಸಾಕಷ್ಟು ಜನ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಇವರೆಲ್ಲರೂ ಕೂಡ ಎಲ್ಲವೂ ಸರಿ ಆಗ್ತಿದೆ ಅನ್ನುವ ಹೊತ್ತಲ್ಲಿ ಇನ್ನೇನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಒಪ್ಕೋಬಿಟ್ರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಕ್ಟಿವ್ ಆಗಿದೆ. ಬಿಕಾಸ್ ಆಡಳಿತ ಪಕ್ಷವನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆಹಾರವಾಗಿ ಸಿಗ್ತಾ ಇದೆ ಅವರಿಗೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ, ಅಖಾಡಕ್ಕೆ ಇಳಿದಿದ್ದಾರೆ ಭಿನ್ನರ ಬಳಗ. ಮತ್ತೆ ಜೋರಾಗಿದೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಈ ಕೂಗು. ಒಂದು ಕಡೆ ವಿಜಯೇಂದ್ರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ಸ್ ಟೀಮ್ ಇನ್ನೂ ಕೂಡ ಆಕ್ಟಿವ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆ ಮತ್ತೆ ಫುಲ್ ರೆಬಲ್ಸ್ ಟೀಮ್ ಇನ್ನಷ್ಟು ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ, ಯಾಕಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರವಾಗಿ ತೆರೆಮರೆಯಲ್ಲೇ ಕಸರತ್ತನ್ನ ನಡೆಸ್ತಾ ಇದ್ರು. ಅದರಲ್ಲೂ ಕುಮಾರ್ ಬಂಗಾರಪ್ಪರವರನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ರೆಬಲ್ಸ್ ಟೀಮ್ ನಲ್ಲಿ. ಯಾಕಂದ್ರೆ ರೆಬಲ್ಸ್ ಟೀಮ್ ರಾಜ್ಯಾಧ್ಯಕ್ಷ ಬೇಡ ಅಂತ ಹೇಳ್ತಿದ್ದಾರೆ, ಇನ್ಯಾರಾಗಬೇಕು ರಾಜ್ಯಾಧ್ಯಕ್ಷ ಅನ್ನುವಂತ ಪ್ರಶ್ನೆ ಬಂತು ಅಂದ್ರೆ ಅಲ್ಲಿ ಒಬ್ಬ ನಾಯಕ ಇರಲೇಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರ ಕುಮಾರ್ ಬಂಗಾರಪ್ಪನವರು, ಯಾಕಂದ್ರೆ ಅವರ ತಂದೆಗೆ ಸಾಕಷ್ಟು ರೀತಿಯಲ್ಲೂ ಕೂಡ ಹೆಸರಿದೆ. ಬಂಗಾರಪ್ಪನವರು ಮಾಡಿದಂತ ಅವಿರತ ಶ್ರಮ, ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಎಲ್ಲವೂ ಕೂಡ ಅಜರಾಮರವಾಗಿದೆ. ಹಾಗಾಗಿ ಈಗ ಕುಮಾರ್ ಬಂಗಾರಪ್ಪನವರನ್ನೇ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥದ್ದು ಒಂದು ಕಡೆ ರೆಬಲ್ಸ್ ಟೀಮ್ ಇತ್ತು. ಇನ್ನೊಂದು ಕಡೆ ಸಿ.ಟಿ. ರವಿ ಅವರು ಕೂಡ ಇದ್ರು. ಸೊ ಸಾಕಷ್ಟು ಜನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಣೆ ಹಾಕಿಬಿಟ್ಟಿದ್ದಾರೆ. ಇಲ್ಲ ಹಿರಿಯರಿಗೆ ಅವಕಾಶ ಕೊಡಿ, ಪಕ್ಷಕ್ಕೋಸ್ಕರ ದುಡಿದಂತವ್ರಿಗೆ ಅವಕಾಶ ಕೊಡಿ, ನೀವು ಕಿರಿಯರಿಗೆ ನಮ್ಗಿಂತ ಇನ್ನೂ ಕೂಡ ರಾಜಕೀಯದಲ್ಲಿ ಅನುಭವ ಆಗಿಲ್ಲ ಅಂತವರಿಗೆ ನೀವು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಬಿಟ್ರೆ ನಾವೆಲ್ಲರೂ ಕೂಡ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಒಳಗೊಳಗೆ ಸಾಕಷ್ಟು ಜನ ಶಾಸಕರುಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದುಂಟು. ಆಗ ರೆಬಲ್ಸ್ ಟೀಮ್ಗೆ ಸೇರ್ಕೊಂಡು ಒಂದು ಶಕ್ತಿ ಕೂಡ ಆಗಿತ್ತು. ಉಚ್ಚಾಟನೆಯ ಅಸ್ತ್ರವನ್ನ ಯಾವಾಗ ಹೈಕಮಾಂಡ್ ಪ್ರಯೋಗ ಮಾಡ್ತೋ ಅದಾದ ನಂತರ ಕೆಲವೊಂದಿಷ್ಟು ಜನ ನಿಧಾನಗತಿಯಲ್ಲಿ ತೆರೆಮರೆಗೆ ಸರಿದು ಬಿಟ್ರು. ಈಗ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ಮುಂದುವರಿಕೆಯ ವಿಚಾರ ಪ್ರಸ್ತಾಪ ಆಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಹೆಸರು ಕೇಳಿ ಬರ್ತಾ ಇರುವಂತದ್ದು ವಿಜಯೇಂದ್ರ ಅವರೇ. ಸೊ ಹಾಗಾಗಿ ವಿಜಯೇಂದ್ರ ಬದಲಾವಣೆಗೆ ಮನವಿ ನೀಡೋದಕ್ಕೆ ರೆಬಲ್ಸ್ ಟೀಮ್ ನಿರ್ಧಾರವನ್ನ ಮಾಡಿದೆ. ಇಲ್ಲ ಬದಲಾವಣೆ ಮಾಡಲೇಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ಸ್ ಟೀಮ್ ನಿರ್ಧಾರವನ್ನ ಮಾಡಿದ್ದು. ಅದು ಕೂಡ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ರೆಬಲ್ಸ್ ಟೀಮ್ ಅನ್ನ ಭೇಟಿಯಾಗಿ ಮತ್ತೊಂದು ಕಡೆ ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು. ಇದರ ಜೊತೆಗೆ ಕೇಂದ್ರ ನಮ್ಮ ರಾಜ್ಯದಿಂದ ಕೂಡ ಸಾಕಷ್ಟು ಜನ ಎಂಪಿಗಳು ಕೇಂದ್ರಕ್ಕೆ ಹೋಗಿದ್ದಾರೆ. ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದೆ ಅಂತಂದ್ರೆ ಅದಕ್ಕೆ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಕೊಡುಗೆ ಇದೆ. ಬಿಜೆಪಿಯಿಂದ ಸಾಕಷ್ಟು ಜನ ಕೇಂದ್ರ ನಾಯಕರು ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿದುಕೊಂಡಿದ್ದಾರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ನಾಯಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಬೇಕಾಗತ್ತೆ. ಅದಾದ ನಂತರವಾಗಿ ತಡರಾತ್ರಿ ಸಿದ್ದೇಶ್ವರ ಅವರ ನಿವಾಸದಲ್ಲೂ ಕೂಡ ಸಭೆಯನ್ನ ಕರೆದಿರುವಂತದ್ದು. ಅದು ರೆಬಲ್ಸ್ ಟೀಮ್, ಸಿದ್ದೇಶ್ವರ ಅವರ ನಿವಾಸದಲ್ಲಿ ಇರುವಂತವರು ಎಲ್ಲರೂ ಕೂಡ ರೆಬಲ್ಸ್ ಟೀಮೇ ಇರುವಂತದ್ದು. ಬಿಕಾಸ್ ಇದರಲ್ಲಿ ಸಿದ್ದೇಶ್ವರ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿರುವಂತವರು ಟಿಕೆಟ್ ವಂಚಿತರು ಜಾಸ್ತಿ ಇದ್ದಾರೆ. ಸುಮಾರು 5-10 ವರ್ಷಗಳ ಕಾಲ ತಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟು ತದನಂತರವಾಗಿ ಬಿಜೆಪಿಯ ಕೆಲವೊಂದಿಷ್ಟು ನಿರ್ಧಾರದ ವಿಚಾರವಾಗಿ ಬೇಸರಗೊಂಡು ಟಿಕೆಟ್ ವಂಚಿತರಾದಂತವರಿಗೆ ಸಾಕಷ್ಟು ಜನ ಈ ರೆಬಲ್ಸ್ ಟೀಮ್ ನಲ್ಲೂ ಕೂಡ ಸೇರ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಕುಳಿತುಕೊಂಡು ಒಂದು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಸೋಮಣ್ಣ ಅವರು ಕೂಡ ಇರುವಂತದ್ದನ್ನ ನೀವು ಗಮನಿಸ್ತಾ ಇರಬಹುದು. ಹಾಗಾಗಿ ಅವರ ಮುಂದೆ ತಮ್ಮ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯವನ್ನ ಕೂಡ ಹೇಳ್ಕೊಂಡಿದ್ದಾರೆ. ವಿ ಸೋಮಣ್ಣ ಅವರು ಕೂಡ ಕೇಂದ್ರ ನಾಯಕರ ಗಮನಕ್ಕೆ ತರ್ತಾರ, ಅವರ ಕಿವಿಗೆ ಹಾಕ್ತಾರ, ಇಲ್ಲ ವಿಜಯೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ಪಟ್ಟು ಮುಂದುವರಿಯುತ್ತಾ ಅಂತ ಕಾದು ನೋಡ್ಬೇಕಾಗಿದೆ.